ಈ ಸಮಾಜ ದೇವರನ್ನೇ ನಂಬಿಲ್ಲ ಅಂದಮೇಲೆ ಇನ್ನು ನೀನು ಯಾವ ಲೆಕ್ಕ ಗೆಳೆಯ? ಬಾಳಿನ ಪಯಣದಲ್ಲಿ ಸೋಲು ಗೆಲುವು ಸಹಜ, ಎರಡನ್ನೂ ನೀನು ಸಮಾನವಾಗಿ ಸ್ವೀಕರಿಸು. ಆದರೆ ಯಾರ ಹತ್ರನೂ ಕೈ ಚಾಚಬೇಡ. ಕಷ್ಟ, ನೋವು, ನಲಿವು, ದುಃಖ, ಸಂಕಷ್ಟ, ಅವಮಾನ ಇವೆಲ್ಲ ಯಾರಿಗಿಲ್ಲ ಹೇಳು? ಎಲ್ರಿಗೂ ಇದ್ದದ್ದೇ. ಅದೆಲ್ಲ ದಾಟಿ ಬರಬೇಕಾಗಿರೋದು ನೀನು ಮಾತ್ರ. ಎಷ್ಟೇ ಕಷ್ಟ ಬಂದರೂ ನಿನ್ನ ಕಣ್ಣೀರು ಹೊರಬರದಂತೆ ನೋಡ್ಕೋ ಗೆಳೆಯ. ಯಾಕಂದರೆ ಇಲ್ಲಿ ನಿನ್ನ ಕಣ್ಣೀರು ನೋಡಿ ಸಮಾಧಾನ ಮಾಡೋರಿಗಿಂತ ನೋಡಿ ಅಪಹಾಸ್ಯ ಮಾಡೋದೇ ಜಾಸ್ತಿ. ಯಾವತ್ತು ಕಾಯ್ತಾ ಯೋಚನೆ ಮಾಡ್ತಾ ಕಾಲಹರಣ ಮಾಡಬೇಡ. ಯಾಕಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗ್ತಾ ಇರುತ್ತೆ. ನಿನಗಿಲ್ಲಿ ಯಾರೂ ಒಳ್ಳೆಯವರು ಸಿಗಲ್ಲ ಗೆಳೆಯ. ಯಾರ ಮೇಲೂ ನೀನು ಅವಲಂಬನೆ ಕೂಡ ಆಗಬೇಡ. ಹುಡುಕುತ್ತಾ ಹೊರಟ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ಕೌರವರಿಗೆ ಒಳ್ಳೆಯವರ ದರ್ಶನ ಆಗಲಿಲ್ಲ. ನೋಡುವ ದೃಷ್ಟಿ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಎದ್ದೇಳು. ಈ ಪ್ರಪಂಚದಲ್ಲಿ ನಿನಗೆ ಬೆಲೆ ಸಿಗಬೇಕಾದ್ರೆ ನೀನು ಇತಿಹಾಸವನ್ನು ಸೃಷ್ಟಿಸಬೇಕು. ನಿನ್ನ ಹೆಸರನ್ನು ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಯುವಂತೆ ಮಾಡಬೇಕು. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು.